ಕೆಲವರು ರೇಖಿ ಕಲಿಯೋದಕ್ಕೆ ಸಮಯನೇ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ. ತರಗತಿಗಳು ನಡೀತಾ ಇರುವಾಗ ನಾವು ಇನ್ನೇನೋ ಒಂದು ಮುಖ್ಯವಾದಂತಹ ವಿಷಯದಲ್ಲಿ ಬ್ಯುಸಿ ಆಗಿರ್ತೀವಿ. ಏನ್ ಮಾಡೋದು ಅನ್ನೊಂದು ಕೆಲವರ ಪ್ರಶ್ನೆ. ಇನ್ನು ಕೆಲವರಿಗೆ ರೇಖೆಯನ್ನು ಕಲಿಯುವ ಆಸಕ್ತಿ ತೀವ್ರವಾಗಿರುತ್ತೆ, ಆದ್ರೆ ಎಲ್ಲಿ ಕಲಿಯೋದು ಅನ್ನೋದೇ ಗೊತ್ತಿರೋಲ್ಲ. ಯಾರನ್ನ ಸಂಪರ್ಕ ಮಾಡಬೇಕು, ಯಾರ ಹತ್ರ ರೇಖೆನ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಇನ್ ಕೆಲವರಿಗೆ ಎಷ್ಟೊಂದು ಗುರುಗಳು ಕಾಣಿಸ್ತಿದೆ, ಆದ್ರೆ ಇವರಲ್ಲಿ ಯಾರ ಹತ್ರ ಕಲಿಬೇಕು, ಯಾರು ನಮಗೆ ಸೂಕ್ತ ಗುರುಗಳು ಅನ್ನುವಂತಹ ಗೊಂದಲ ಇರುತ್ತೆ. ಇನ್ ಕೆಲವರಿಗೆ ರೇಖೆ ಕಲಿಯೋದಕ್ಕೆ ಬೇಕಾದಂತಹ ಗುರುದಕ್ಷಿಣೆಯ ಹಣವನ್ನ ಹೊಂದಿಸೋದೇ ಕಷ್ಟ ಆಗಿರುತ್ತೆ. ಹೀಗೆ ಎಷ್ಟೊಂದು ಅಡೆತಡೆಗಳು ಇದ್ದೇ ಇರುತ್ತೆ. ಇವೆಲ್ಲ ಯಾಕಾಗತ್ತೆ ಅನ್ನೋದನ್ನ ನಾವು ನೋಡೋಣ. ನಿಮಗೆ ಆಶ್ಚರ್ಯ ಆಗ್ಬೋದು. ಈಗ ನಾನು ಹೇಳಿದಂತಹ ವಿಚಾರಗಳು ನಿಮಗೆ ಮಾತ್ರ ಅಲ್ಲ, ಇದುವರೆಗೆ ರೇಖೆಯನ್ನ ಕಲಿತಂತಹ ಬಹುತೇಕ ಎಲ್ಲರಿಗೂ ಬಹಳ ಸಹಜವಾಗಿರುವಂತಹ ಒಂದಲ್ಲ ಒಂದು ಅನುಭವ, ಈ ರೀತಿಯಾದಂತಹ ಅನುಭವ ಆಗೇ ಇರುತ್ತೆ.